ನಮಸ್ಕಾರ ಸ್ನೇಹಿತರೆ. ಸೆಪ್ಟೆಂಬರ್ 8ರಿಂದ 21ರವರೆಗೂ ಮಹಾಲಯ ಪಕ್ಷ ಬಂದಿದೆ. ಭಾದ್ರಪದ ಬಹುಳ ಪಾಡ್ಯಮಿಯಿಂದ ಅಮಾವಾಸ್ಯೆಯವರೆಗೂ ಈ ಮಹಾಲಯ ಪಕ್ಷ ಇರುತ್ತದೆ. ಇದನ್ನೇ ಪಿತೃಪಕ್ಷ ಎಂದು ಕೂಡ ಕರೆಯುತ್ತಾರೆ. ಇದು ಅತಿ ಪವಿತ್ರವಾದಂಥ ದಿನಗಳು. ಹಾಗಾಗಿ ಈ ದಿನಗಳಲ್ಲಿ ನಾವು ಕೆಲವು ನಿಯಮಗಳನ್ನು ತಪ್ಪದೆ ಆಚರಿಸಬೇಕು. ಅಷ್ಟಕ್ಕೂ ಮಹಾಲಯ ಪಕ್ಷ ಅಂದರೆ ಏನು, ಈ 15 ದಿನಗಳ ಕಾಲ ಯಾವ ನಿಯಮಗಳನ್ನು ಆಚರಿಸಬೇಕು ಎಂಬ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸೆಪ್ಟೆಂಬರ್ 8ರಿಂದ 21ರವರೆಗೂ ಮೃತಪಟ್ಟ ನಮ್ಮ ಹಿರಿಯರನ್ನು ಪೂಜಿಸಬೇಕು. ಏಕೆಂದರೆ ಈ ಮಹಾಲಯ ಪಕ್ಷಗಳಲ್ಲಿ ಮೃತಪಟ್ಟ ನಮ್ಮ ಪೂರ್ವಿಕರು ಭೂಲೋಕಕ್ಕೆ ಬರುತ್ತಾರೆ. ದೇವರನ್ನು ನಾವು ಪ್ರತಿದಿನ ಯಾವ ರೀತಿ ಪೂಜಿಸುತ್ತೀವೋ ಅದೇ ರೀತಿ ಈ ಮಹಾಲಯ ಪಕ್ಷದ ದಿನಗಳಲ್ಲಿ ಮೃತಪಟ್ಟ ನಮ್ಮ ಪೂರ್ವಿಕರನ್ನು ಪೂಜಿಸಬೇಕು. ನಮ್ಮ ಕುಟುಂಬದಲ್ಲಿ ಮೃತಪಟ್ಟ ನಮ್ಮ ತಂದೆ ತಾಯಿ ಆಗಿರ್ಬೋದು, ತಾತ ಮುತ್ತಾತ, ಅಜ್ಜಿ, ದೊಡ್ಡಪ್ಪ, ಚಿಕ್ಕಪ್ಪ ಯಾರೇ ಆಗಿರಲಿ, ನಮಗೆ ರಕ್ತ ಸಂಬಂಧ ಇರುವವರನ್ನು ತಪ್ಪದೆ ನಾವು ಈ ಮಹಾಲಯ ಪಕ್ಷದ ದಿನಗಳಲ್ಲಿ ಪೂಜಿಸಬೇಕು. ಆಗ ಮಾತ್ರನೇ ನಮ್ಮ ಮನೆಗೆ ಒಳ್ಳೆಯದಾಗುತ್ತದೆ. ಪಿತೃಪಕ್ಷದ ಸಮಯದಲ್ಲಿ ಪಿತೃದೇವತೆಗಳನ್ನು ಪೂಜೆ ಮಾಡಿದರೆ 7 ತಲೆಮಾರುಗಳವರೆಗೂ ಕರಗದ ಐಶ್ವರ್ಯ ನಮಗೆ ಪ್ರಾಪ್ತಿಯಾಗುತ್ತದೆ. ಹಾಗೆ ಮಹಾಲಯ ಪಕ್ಷಗಳಲ್ಲಿ ತಪ್ಪದೆ ಪೂರ್ವಿಕರಿಗೆ ತರ್ಪಣ ಬಿಡಬೇಕು. ಆ ಮೂಲಕ ನಿಮ್ಮ ಕುಟುಂಬದಲ್ಲಿ ಯಾವುದೇ ಕಷ್ಟಗಳು ಬರದೆ ನಿಮ್ಮ ಪೂರ್ವಿಕರ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ. ಈ 15 ದಿನಗಳ ಕಾಲ ಮೃತಪಟ್ಟ ನಮ್ಮ ಹಿರಿಯರು ನಮ್ಮ ಮನೆ ಸುತ್ತಲೂ ಸುತ್ತುತ್ತಿರುತ್ತಾರೆ. ಹಾಗಾಗಿ ಪಿತೃಪಕ್ಷದಲ್ಲಿ ತಪ್ಪದೆ ನಾವು ಕೆಲವು ನಿಯಮಗಳನ್ನು ಆಚರಿಸಬೇಕು. ಪಿತೃದೇವತೆಗಳನ್ನು ಪೂಜಿಸುವವರು ಈ 15 ದಿನಗಳ ಕಾಲ ಬ್ರಹ್ಮಚರ್ಯ ಆಚರಿಸಬೇಕು. ಪಿತೃದೇವತೆಗಳನ್ನು ಪೂಜಿಸುವವರು ಅಂದರೆ ತರ್ಪಣ ಬಿಡುವಂತಹ ವ್ಯಕ್ತಿ ಮಾತ್ರ. ಅಂದರೆ ಮನೆಯ ಹಿರಿಯ ಮಗನೇ ತರ್ಪಣ ಪಿಂಡ ಪ್ರದಾನ ಮಾಡುವುದರಿಂದ ಅವರು ಬ್ರಹ್ಮಚರ್ಯ ಇದ್ದರೆ ಸರಿ ಹೋಗುತ್ತದೆ. ಅತಿ ಮುಖ್ಯವಾಗಿ ಮಹಾಲಯ ಪಕ್ಷದ 15 ದಿನಗಳ ಕಾಲ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಮದುವೆ ಮಾಡುವುದು, ಮದುವೆಗೆ ಮುಹೂರ್ತ ಫಿಕ್ಸ್ ಮಾಡುವುದು, ಅಥವಾ ಯಾವುದೇ ಶುಭ ಕಾರ್ಯಕ್ಕೆ ಮುಹೂರ್ತ ಇಡುವುದು, ನಾಮಕರಣ ಮಾಡುವುದು, ಗೃಹ ಪ್ರವೇಶ, ಮನೆ ಶಿಫ್ಟ್ ಮಾಡುವುದು, ಇಂಥ ಯಾವುದೇ ಕೆಲಸಗಳನ್ನು ಮಾಡಬಾರದು. ಹಾಗೆ ಮಹಾಲಯ ಪಕ್ಷದಲ್ಲಿ ಯಾವ ಹೊಸ ಕೆಲಸ ಕೂಡ ಶುರು ಮಾಡಬಾರದು. ಅಂದ್ರೆ ಹೊಸದಾಗಿ ಮನೆ ಕಟ್ಟೋದು ಅಥವಾ ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಇಂಥ ಆಲೋಚನೆಗಳು ಕೂಡ ಮಾಡಬಾರದು. ಜೊತೆಗೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಕೂದಲು ಕೊಡುವುದು, ಹೊಸದಾಗಿ ಭೂಮಿ ಕೊಂಡುಕೊಳ್ಳುವುದು ಅಥವಾ ರಿಜಿಸ್ಟ್ರೇಷನ್ ಕೂಡ ಮಾಡಿಸಬಾರದು. ಮಹಾಲಯ ಪಕ್ಷಗಳನ್ನು ಪೀಡೆ ದಿನಗಳು ಎಂದು ಭಾವಿಸುತ್ತಾರೆ. ಹಾಗಾಗಿ ಈ 15 ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ಇಟ್ಟುಕೊಳ್ಳಬೇಡಿ. ಮುಖ್ಯವಾಗಿ ಮಹಾಲಯ ಪಕ್ಷದಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಚಿಕ್ಕ ಮಕ್ಕಳನ್ನು ಬೈಯುವುದು, ಹೊಡೆಯುವುದು ಮಾಡಬಾರದು. ಏಕೆಂದರೆ ಪಿತೃಪಕ್ಷದ ದಿನಗಳಲ್ಲಿ ಪೂರ್ವಿಕರು ಅವರ ವಾರಸರನ್ನು ನೋಡುವುದಕ್ಕಾಗಿ ಭೂಮಿಗೆ ಬರುತ್ತಾರೆ. ಹಿರಿಯರಿಗೆ ಮೊಮ್ಮಕ್ಕಳು ಅಂದರೆ ತುಂಬಾ ಪ್ರೀತಿ ಇರುತ್ತದೆ. ಮನೆಯಲ್ಲಿ ಮಕ್ಕಳು ಅಳೋದು, ಬೇಜಾರಾಗಿರೋದು ನೋಡಿದರೆ ಪೂರ್ವಿಕರು ನೊಂದುಕೊಳ್ಳುತ್ತಾರೆ. ಅದೇ ರೀತಿ ಈ ಮಹಾಲಯ ಪಕ್ಷದಲ್ಲಿ ಹೊಸ ವಸ್ತುಗಳನ್ನು ಕೊಂಡುಕೊಳ್ಳಲೇಬಾರದು. ಹೊಸ ಬಟ್ಟೆಗಳನ್ನು ಕೊಂಡುಕೊಳ್ಳುವುದು, ಚಿನ್ನಾಭರಣಗಳು, ಬೆಳ್ಳಿ ವಸ್ತುಗಳು, ಈ ತರ ಯಾವುದನ್ನು ಕೂಡ ಕೊಂಡುಕೊಳ್ಳಬಾರದು. ಮುಖ್ಯವಾಗಿ ಈ 15 ದಿನಗಳ ಕಾಲ ಕೂದಲು ಕತ್ತರಿಸೋದು, ಉಗುರು ಕತ್ತರಿಸೋದು, ಗಡ್ಡ ಬೋಳಿಸುವುದು ಕೂಡ ಮಾಡಬಾರದು. ಈ ನಿಯಮಗಳು ಕೂಡ ತರ್ಪಣ ಹಾಗೂ ಪಿಂಡ ಪ್ರದಾನ ಮಾಡುವವರಿಗೆ ಮಾತ್ರ ಅನ್ವಯಿಸುತ್ತದೆ. ಹಾಗೆ ಈ 15 ದಿನಗಳವರೆಗೂ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಕೂಡ ಬೇಗನೆ ಏಳಬೇಕು. ಆಲಸ್ಯವಾಗಿ ಏಳಬಾರದು. ಪ್ರತಿದಿನ ಬೆಳಗಿನ ಜಾವವೇ ಎದ್ದು ಸ್ನಾನ ಮಾಡಿ ಮನೆಯಲ್ಲಿರುವ ಹಿರಿಯರ ಫೋಟೋಗೆ ಹೂವುಗಳನ್ನು ಸಮರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಪಿತೃದೇವತೆಗಳು ತುಂಬಾನೇ ಸಂತೋಷಿಸುತ್ತಾರೆ. ಹಾಗೆ ಈ 15 ದಿನಗಳವರೆಗೂ ಮೃತಪಟ್ಟ ನಮ್ಮ ಪೂರ್ವಿಕರು ಪಕ್ಷಿಗಳ ರೂಪದಲ್ಲಿ ನಮ್ಮ ಮನೆ ಸುತ್ತಲೂ ತಿರುಗುತ್ತಾರೆ. ಹಾಗಾಗಿ ನಿಮ್ಮ ಮನೆ ಮುಂದೆ ಯಾವುದಾದರೂ ಪಕ್ಷಿಗಳು ಬಂದರೆ ಅವುಗಳಿಗೆ ಖಡಾಖಂಡಿತವಾಗಿ ಆಹಾರ ಕೊಡಿ.
ಅದರಿಂದ ನಿಮ್ಮ ಪೂರ್ವಿಕರು ಸಂತೃಪ್ತಿ ಪಡೆಯುತ್ತಾರೆ. ಹಾಗೆ ಈ 15 ದಿನಗಳವರೆಗೂ ಕಾಗೆಗಳು ಮತ್ತು ಬೀದಿ ನಾಯಿಗಳಿಗೆ ತಪ್ಪದೆ ಊಟ ಹಾಕಬೇಕು. ಅದೇ ರೀತಿ ಗೋಸೇವೆ ಮಾಡಿದರೆ ತುಂಬಾ ಒಳ್ಳೆಯದು. ಗೋಮಾತೆಗೆ ಪ್ರದಕ್ಷಿಣೆ ಹಾಕುವುದು, ಆಹಾರ ಕೊಡುವುದು, ಸ್ನಾನ ಮಾಡಿಸುವುದು ಇಂಥ ಕೆಲಸಗಳು ಮಾಡಿದರೆ ಜನ್ಮ ಜನ್ಮಗಳ ಅದೃಷ್ಟ ಒಲಿದು ಬರುತ್ತದೆ. ಹಾಗೆ ಮಹಲೆಯ ಪಕ್ಷಗಳಲ್ಲಿ ಬ್ರಾಹ್ಮಣರಿಗೆ ತಪ್ಪದೆ ಸ್ವಯಂಪಾಕ ದಾನ ಮಾಡಬೇಕು. ಅದೇ ರೀತಿ ಈ 15 ದಿನಗಳವರೆಗೂ ಮನೆಯಲ್ಲಿ ಯಾವುದೇ ಗಲಾಟೆಗಳು ನಡೆಯಬಾರದು. ಅತಿ ಮುಖ್ಯವಾಗಿ ಹೆಣ್ಣು ಮಕ್ಕಳು, ಗೃಹಿಣಿಯರು ಅಳಬಾರದು. ಈ ಪಿತೃಪಕ್ಷಗಳಲ್ಲಿ ನಿಮ್ಮ ಪೂರ್ವಿಕರ ಹೆಸರಿನ ಮೇಲೆ ಅನ್ನದಾನ ಮಾಡಿದರೆ ಅವರಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ. ಅವರು ಸ್ವರ್ಗಕ್ಕೆ ಹೋಗುತ್ತಾರೆ. ಜೊತೆಗೆ ನಿಮಗೂ ಕೂಡ ಅನಂತ ಕೋಟಿ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ. ಅದೇ ರೀತಿ ರಾತ್ರಿ ಮಲಗುವಾಗ ನಿಮ್ಮ ಅಡುಗೆ ಮನೆಯಲ್ಲಿ ಊಟ ಪೂರ್ತಿ ಖಾಲಿ ಮಾಡದೆ ಸ್ವಲ್ಪ ಊಟ ಹಾಗೆ ಬಿಡಬೇಕು. ಏಕೆಂದರೆ ರಾತ್ರಿ ಸಮಯದಲ್ಲಿ ಪೂರ್ವಿಕರು ನಿಮ್ಮ ಮನೆಯೊಳಗೆ ಪ್ರವೇಶಿಸಿ ನೀವು ಇಟ್ಟಂತ ಆಹಾರ ತಿನ್ನುತ್ತಾರೆ. ರಾತ್ರಿ ನೀವು ಆಹಾರ ಇಡದೆ ಹೋದರೆ ಅವರಿಗೆ ಕೋಪ ಬರುತ್ತದೆ. ಪಿತೃದೇವತೆಯರಿಗೆ ಕೋಪ ಬಂದರೆ ಮನೆಯಲ್ಲಿ ಎಷ್ಟೋ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ. ಅದನ್ನೇ ಪಿತೃದೋಷ ಅಂತ ಕೂಡ ಕರೆಯುತ್ತಾರೆ. ಪಿತೃದೋಷ ಬಂದರೆ ನಾವು ಮಾಡುವ ಎಲ್ಲಾ ಕೆಲಸಗಳಲ್ಲೂ ಕೂಡ ವಿಘ್ನ ಬರುತ್ತಾ ಇರುತ್ತದೆ. ಮುಖ್ಯವಾಗಿ ಕುಟುಂಬದ ಮಹಿಳೆಯರಿಗೆ ಅತಿ ಚಿಕ್ಕ ವಯಸ್ಸಿನಲ್ಲಿ ವೈಧವ್ಯ ಬರುತ್ತದೆ. ಹಾಗೆ ಸಂತಾನ ಇಲ್ಲದಿರುವುದು, ಹುಟ್ಟಿದ ಮಕ್ಕಳು ಕೂಡಲೇ ಮೃತಪಡುವುದು, ಅನಾರೋಗ್ಯ ಸಮಸ್ಯೆಗಳು ಬರುವುದು, ಹೀಗೆ ಎಷ್ಟೋ ಕೆಟ್ಟ ಕೆಟ್ಟ ತೀವ್ರವಾದ ಸಮಸ್ಯೆಗಳು ಬರುತ್ತದೆ. ಸಂತಾನ ಇಲ್ಲದ ದಂಪತಿಗಳು ಈ ಮಹಲೆಯ ಪಕ್ಷದಲ್ಲಿ ನಿಮ್ಮ ಪಿತೃದೇವತೆಗಳನ್ನು ಪೂಜಿಸಿದರೆ ಖಂಡಿತ ಸಂತಾನ ಆಗುತ್ತದೆ. ಮಹಲೆಯ ಪಕ್ಷದಲ್ಲಿ ಪೂರ್ವಿಕರಿಗೆ ತರ್ಪಣ ಬಿಟ್ಟರೆ ಅವರ ಹಸಿವು ನೀಗುತ್ತದೆ. ಹಾಗಾಗಿ ನೀವು ಎಷ್ಟು ಬ್ಯುಸಿ ಇದ್ರೂ ಕೂಡ ಈ 15 ದಿನಗಳ ಒಳಗೆ ಯಾವುದಾದ್ರೂ ಒಂದು ದಿನ ನೋಡಿಕೊಂಡು ನಿಮ್ಮ ಪಿತೃಗಳಿಗೆ ತರ್ಪಣ ಶ್ರಾದ್ದ ಮಾಡಿ ಮುಗಿಸಿ. ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆಯ ಮಧ್ಯದಲ್ಲಿ ಮಾತ್ರವೇ ಶ್ರಾದ್ದ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಬೇಕು. ನೀವು ಪಿಂಡದಾನ ಮಾಡುವಾಗ ಅಂದರೆ ಶ್ರಾದ್ದ ಮಾಡುವ ದಿನದಂದು ಮನೆ ಮುಂದೆ ರಂಗೋಲಿ ಹಾಕಬೇಡಿ. ಅದೇ ರೀತಿ ಪಿತೃಪಕ್ಷ ಮುಗಿಯುವವರೆಗೂ ಬೆಳಿಗ್ಗೆ ಸ್ನಾನ ಮಾಡಿದ ಮೇಲೆ ಮನೆ ಮುಂದೆ ದಕ್ಷಿಣ ಮುಖವಾಗಿ ನಿಂತುಕೊಂಡು ಆಕಾಶ ನೋಡುತ್ತಾ ಪಿತೃದೇವತೆಗಳಿಗೆ ನಮಸ್ಕಾರ ಮಾಡಬೇಕು. ಇದರಿಂದ ಅವರಿಗೆ ತುಂಬಾ ಸಂತೋಷವಾಗಿ ನಿಮ್ಮ ಕುಟುಂಬಕ್ಕೆ ವಿಪರೀತವಾದ ಐಶ್ವರ್ಯ ಕೊಡುತ್ತಾರೆ. ಇನ್ನು ಮಹಲೆಯ ಪಕ್ಷದಲ್ಲಿ ಮಹಲೆಯ ಅಮಾವಾಸ್ಯೆಯಂದು ನಿಮ್ಮ ಪೂರ್ವಿಕರಿಗೆ ತರ್ಪಣ ಬಿಡುವುದು, ಶ್ರಾದ್ದ ಕರ್ಮಗಳು ಮಾಡುವುದು, ದಾನ ಧರ್ಮಗಳು ಮಾಡುವುದರಿಂದ ಕೋಟಿ ಜನ್ಮಗಳ ಪುಣ್ಯಫಲ ಸಿಗುತ್ತದೆ. ಈ 15 ದಿನಗಳ ಕಾಲವು ನಿಮ್ಮ ಮನೆಯನ್ನು ಆದಷ್ಟು ಶುಚಿಯಾಗಿ ಇಟ್ಟುಕೊಳ್ಳಬೇಕು. ಅಂತ ಮನೆಗಳಲ್ಲಿ ಮಾತ್ರವೇ ಪಿತೃದೇವತೆಗಳು ಹೆಜ್ಜೆ ಇಡುತ್ತಾರೆ. ನಿಮ್ಮ ಪೂರ್ವಿಕರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಮಹಳೆಯ ಪಕ್ಷಗಳಲ್ಲಿ ಪ್ರತಿದಿನ ಸಂಜೆ ನಿಮ್ಮ ಮನೆಯ ನೈಋತಿ ದಿಕ್ಕಿನಲ್ಲಿ ಒಂದು ಚಿಕ್ಕ ದೀಪ ಹಚ್ಚಿ ನಿಮ್ಮ ಪೂರ್ವಿಕರನ್ನು ನೆನೆಸಿಕೊಳ್ಳಿ. ಇದರಿಂದ ಅವರ ಆಶೀರ್ವಾದ ದೊರೆತು 7 ತಲೆಮಾರುಗಳವರೆಗೂ ಕರಗಿ ಹೋಗದ ಅದೃಷ್ಟ, ಐಶ್ವರ್ಯ ನಿಮ್ಮದಾಗುತ್ತದೆ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸುಮಂಗಳಿ ಸ್ತ್ರೀ ಮೃತಪಟ್ಟಿದ್ದರೆ ಈ ಮಹಳೆಯ ಪಕ್ಷಗಳಲ್ಲಿ ನವಮಿ ತಿಥಿಯ ದಿನ ತಪ್ಪದೆ ಪಿಂಡ ಪ್ರದಾನ ಮಾಡಬೇಕು. ನಿಮ್ಮ ಪೂರ್ವಿಕರನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಅವರ ಹಸಿವು ನೀಗಿಸುವುದೇ ಈ ಮಹಳೆಯ ಪಕ್ಷದ ಮುಖ್ಯ ಉದ್ದೇಶ. ಅದೇ ರೀತಿ ಬಡವರಿಗೆ ಬಟ್ಟೆಗಳು ಕೊಡುವುದು, ಬ್ರಾಹ್ಮಣರಿಗೆ ಊಟ ಕೊಟ್ಟು ತಾಂಬೂಲ ಕೊಡುವುದು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದು ತಂದುಕೊಡುತ್ತದೆ. ಇನ್ನು ನಿಮ್ಮ ಮನೆಗೆ ಬಂದ ಅತಿಥಿಗಳನ್ನು ಖಾಲಿ ಕೈಗಳಿಂದ ಕಳಿಸಬಾರದು. ಇದು ನಿಮ್ಮ ಮನೆಗೆ ದೋಷ ಉಂಟು ಮಾಡುತ್ತದೆ. ಹಾಗಾಗಿ ನಿಮ್ಮ ಮನೆಗೆ ಯಾರೇ ಬಂದರೂ ಅವರಿಗೆ ತಾಂಬೂಲ ಕೊಟ್ಟು ಕಳಿಸಿ. ನಿಮ್ಮ ಹಿರಿಯರು ಯಾವ ತಿಥಿಯಂದು ಮೃತಪಟ್ಟರೋ ಅದೇ ತಿಥಿಯ ದಿನವೇ ಅವರಿಗೆ ಶ್ರಾದ್ದ ನಿರ್ವಹಿಸಬೇಕು. ಒಂದು ವೇಳೆ ಆ ತಿಥಿಯಂದು ಶ್ರಾದ್ದ ಮಾಡಲು ಸಾಧ್ಯವಾಗಲಿಲ್ಲ ಅಂದರೆ ಮಹಳೆಯ ಅಮಾವಾಸ್ಯೆ ದಿನದಂದು ಪಿಂಡದಾನ ಮಾಡಬಹುದು. ಹಾಗಾಗಿ ನಿಮಗೆ ಎಷ್ಟು ಕಷ್ಟಗಳಿದ್ದರೂ, ನೀವು ಎಷ್ಟು ಬ್ಯುಸಿಯಾಗಿದ್ದರೂ ಈ ಮಹಳೆಯ ಪಕ್ಷಗಳಲ್ಲಿ ನಿಮ್ಮ ಪೂರ್ವಿಕರನ್ನು ಪೂಜಿಸುವುದು ಮಾತ್ರ ಮರೆಯಬೇಡಿ. ಇದರಿಂದ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಮಂಜಿನಂತೆ ಕರಗಿ ಹೋಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.